ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನೀವು ಏನಾದರೂ ಪ್ರೆಗ್ನೆಂಟ್ ಲೇಡೀಸ್ಗಳಾಗಿದ್ರೆ ಅಥವಾ ಏನಾದರೂ ಇನ್ನೂ ಚಿಕ್ಕ ಮಕ್ಕಳು ಇದ್ರೆ 1 ತಿಂಗಳು 2 ತಿಂಗಳು ಇದ್ದರೆ ಯಾವ ಒಂದು ಪ್ರಾಡಕ್ಟು ಬೇಬಿ ಯೂಸ್ ಮಾಡಿದ್ರೆ ಒಳ್ಳೆಯದು? ಸೋಪ್ ಆಗಿರಬಹುದು, ಕ್ರೀಮ್ ಆಗಿರಬಹುದು, ಬಾಡಿ ಲೋಷನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಆಯಿಲ್ ಆಗಿರ್ಬೋದು, ಯಾವುದು ಬೆಸ್ಟು? ನಿಮ್ಮ ಒಂದು ಬೇಬಿ ಯಾವುದರಿಂದ ಯಾವ ಒಂದು ಪ್ರಾಡಕ್ಟಿಂದ ಇನ್ನೂ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ? ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು ತೊಂದರೆ ಆಗೋದೇ, ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು ಡ್ಯಾಮೇಜ್ ಆಗೋದಿಲ್ಲ, ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಯಾವುದೂ ಬರೋದಿಲ್ಲ. ಓಕೆನಾ? ಈ ಒಂದು ಪ್ರಾಡಕ್ಟ್ ಹೇಳುವಂಥ ಒಂದು ಪ್ರಾಡಕ್ಟ್ ಸೋಪು, ಕ್ರೀಮು ಅಥವಾ ಬಾಡಿ ಲೋಷನ್ ಯೂಸ್ ಮಾಡಿದ್ರೆ ನಿಮಗೆ. ಓಕೆನಾ? ಈ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಬೇಬಿ ಹೊಟ್ಟೆ ಒಳಗಡೆ ಗ್ಲೋಯಿಂಗ್ ಆಗಿ ಹೊರಗಡೆ ಬರಬೇಕಾದ್ರೆ ಯಾವ ಒಂದು ಹಣ್ಣು ತಿಂದರೆ ನಿಮ್ಮ ಒಂದು ಬೇಬಿ ಚೆನ್ನಾಗಿರುತ್ತೆ, ಸ್ಕಿನ್ನು ಬೆಳ್ಳಗೆ ಹೊಳಿತಾ ಇರುತ್ತೆ ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೀವು ಯಾವೊಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ, ಅಥವಾ ನನ್ನ ಒಂದು ಮಗಳಿಗೆ ನಾನು ಯಾವೊಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದೆ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಓಕೆನಾ? ಪ್ರೆಸೆಂಟಾಗಿ ಹೇಳಬೇಕು ಅಂದರೆ ನನ್ನ ಮಗಳಿಗೆ ನಾನು ಯೂಸ್ ಮಾಡಿರೋದು ಯಾವುದು ಅಂತ ಹೇಳಿದ್ರೆ, ಸ್ವಲ್ಪ ತುಂಬ ಕಾಸ್ಟ್ಲಿನೂ ಅಲ್ಲ, ತುಂಬ ಲೋನು ಅಲ್ಲ, ಮೀಡಿಯಮ್. ಓಕೆನಾ? ಸಬಾಮೆಡ್ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಆಲ್ಮೋಸ್ಟ್ ಡಾಕ್ಟರ್ಗಳೇ ರೆಫರ್ ಮಾಡುವಂಥ ಒಂದು ಬ್ರ್ಯಾಂಡ್ ಅಂದರೆ ಸಬಾಮೆಡ್. ಓಕೆನಾ? ಆಲ್ಮೋಸ್ಟು ನೀವು ಅದನ್ನು ಆರಾಮಾಗಿ ಯೂಸ್ ಮಾಡಬಹುದು. ಅದು ಒಂದು ಪ್ರೈಸ್ ಒಂದು ತೀರಾ ಕಡಿಮೆನೂ ಅಲ್ಲ, ತೀರಾ ಜಾಸ್ತಿನೂ ಅಲ್ಲ. ನಾನು ಯೂಸ್ ಮಾಡಬೇಕಾದ್ರೆ 350-300 ಇತ್ತಷ್ಟೇ ಸೋಪು. ಬಾಡಿ ಲೋಷನ್ 200 ml 600 700 ಸಮಥಿಂಗ್ ಇತ್ತು. ಓಕೆನಾ? ಅವೆರಡು ಯೂಸ್ ಮಾಡಿದರೆ ಸಾಕು. ತೀರಾ ನಮಗೆ ಯಾವುದೂ ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಥವಾ ನಮಗೆ ಅಷ್ಟು ನಮ್ಮ ಬಜೆಟ್ ಇಲ್ಲ, ಅಷ್ಟು ನಾವು ಅದು ಸೋಪಿಗೆ ಬಾಡಿ ಲೋಷನ್ಗೆ ಅಷ್ಟು ನಾವು ಅಮೌಂಟ್ನ ಹಾಕೋದಿಕ್ಕೆ ಆಗಲ್ಲ ಅನ್ನೋರು ಮೀಡಿಯಮ್ ಆಗಿ ಸಬಾಮೆಡ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಅದಕ್ಕಿಂತ ಬೆಟರು ಈಗ ಬಂದಿರುವಂಥ ಒಳ್ಳೆ ಒಂದು ರಿಸಲ್ಟ್ ಕೊಡ್ತಿರುವಂಥ ಒಂದು ಪ್ರಾಡಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಟೆಡಿ ಬಾರ್. ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಅದು ಸಬಾಮೆಡ್ಕಿನ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಬಾಮೆಡ್ಕಿನ ಟೆಡಿ ಬಾರು ತುಂಬ ಚೆನ್ನಾಗಿದೆ. ನಾನು ಒಂದೆರಡು ಮಕ್ಕಳಿಗೆ ನಾನು ರೆಫರ್ ಮಾಡಿದ್ದೆ. ಹುಟ್ಟಿದ ತಕ್ಷಣ ಸ್ವಲ್ಪ ಸ್ಕಿನ್ ಸ್ವಲ್ಪ ಒಂಥರ ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಏನೇ ಒಂದು ಗುಳ್ಳೆಗಳಾಗ್ತಿರ್ಬೋದು, ಈ ಥರ ಎಲ್ಲ ನಾನು ನೋಡಿದಾಗ ನನಗೆ ಗೊತ್ತಿರೋಂಗೆ ನಾನು ಸಬಾಮೆಡ್ ಯೂಸ್ ಮಾಡಲಿಲ್ಲ, ರೆಫರ್ ಮಾಡಲಿಲ್ಲ. ಟೆಡಿ ಬಾರ್ನ ನಾನು ರೆಫರ್ ಮಾಡಿದೆ. ಇದನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತ. ಮಗು ಎಷ್ಟು ಚೆನ್ನಾಗಾಯಿತು ಅಂದರೆ ನಮ್ಮ ಕಣ್ಮುಂದೆನೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಓಕೆನಾ? ನೀವು ಸಹ ಯೂಸ್ ಮಾಡಿ. ನನ್ನ ಮಗಳಿಗೆ ಆಫ್ಟರ್ 1 ಇಯರ್ ಆದ್ರ ಮೇಲೆ ನಾನು ಟೆಡಿ ಬಾರ್ನ ಸೋಪ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಬಾಡಿ ಲೋಷನ್ ಅಂತ ಎಲ್ಲ ಏನೂ ಇಲ್ಲ, ಮಾಮೂಲಿ ಕ್ರೀಮೇ ಯೂಸ್ ಮಾಡ್ತೀವಿ. ಓಕೆನಾ? ಅಂತ 1 ಇಯರಿಂದ 1-2 ಇಯರ್ಸ್ವರೆಗೂ ನಾವು ಕರೆಕ್ಟಾಗಿ ಬೇಬಿಗೆ ನಾವು ಏನು ಯೂಸ್ ಮಾಡ್ತೀವೋ ಬೇಬಿದೆಲ್ಲ ಯೂಸ್ ಮಾಡ್ಬೋದು. ಆಫ್ಟರ್ ಏನು ಅವಶ್ಯಕತೆ ಇಲ್ಲ, ಯಾವುದಾದ್ರೂ ಚೆನ್ನಾಗಿರೋದೊಂದು ಬ್ರ್ಯಾಂಡ್ ಯೂಸ್ ಮಾಡಿದರೆ ಆಯಿತು. ಪ್ರೆಸೆಂಟ್ ನಾನು ಯೂಸ್ ಮಾಡ್ತೀನಿ, ಈಗ ಅವಳಿಗೆ ನಿವಿಯಾ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ ಅದು. ಓಕೆನಾ? ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ನನಗೂ ಏನು ವರ್ಕ್ ಆಗಲಿಲ್ಲ ಅದು. ಬಟ್ ಅವಳಿಗೆ ತುಂಬ ಚೆನ್ನಾಗಿ, ಬೇಬಿಗಳಿಗೆ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಓಕೆನಾ? ನೀವು ಏನಾದರೂ ಆಫ್ಟರ್ 2 ಇಯರ್ಸ್ ಬೇಬಿ ಇದೆ ಅನ್ನೋ ನಿವಿಯಾ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಓಕೆನಾ? ಇನ್ನು ಪ್ರಾಡಕ್ಟ್ ವಿಚಾರಕ್ಕೆ ಬಂದರೆ 1 ಇಯರಿಂದ 1.5 ಇಯರ್ವರೆಗೂ ಸಬಾಮೆಡ್ ಯೂಸ್ ಮಾಡಿ. ಸಬಾಮೆಡು ಸಹ ತುಂಬ ಚೆನ್ನಾಗಿದೆ. ಬಟ್ ಅದಕ್ಕಿಂತ ಸೂಪರ್ ಚೆನ್ನಾಗಿರೋದು ಅಂತಂದರೆ ಟೆಡಿ ಬಾರು. ಓಕೆನಾ? ಅದು ಸ್ವಲ್ಪ ಇದಕ್ಕಿಂತ ಕಾಸ್ಟ್ಲಿ ಅಂತಲೇ ಹೇಳ್ಬೋದು, ಬಟ್ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ. ಈಗ ನಾವು ಪರ್ಮನೆಂಟಾಗಿ ಒಂದು ಸ್ಕಿನ್ನಿಗೆ ಒಂದು ಚೆನ್ನಾಗಿ ಆರೈಕೆ ಮಾಡಿದ್ರೆ ನೆಕ್ಸ್ಟು ಅದ್ರ ಪ್ರಾಬ್ಲಮ್ ಅಂತ ಬರೋದಿಲ್ಲ. ಓಕೆನಾ? ಸ್ಕಿನ್ ಮೇಲೆ ಗುಳ್ಳೆ ಆಗೋದಾಗಿರ್ಬೋದು, ಮಕ್ಕಳು ಕೆರ್ಕೊಳ್ಳೋದಾಗಿರ್ಬೋದು, ಸಣ್ಣ ಗುಳ್ಳೆ ಆಗೋದಾಗಿರ್ಬೋದು, ಆ ಥರ ಯಾವುದೇ ಥರದ ಒಂದು ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಮುಂದೆ ನಿಮ್ಮ ಬೇಬಿ ಮುಂದೆ ನಿಮಗೆ ಕಾಣೋದಿಲ್ಲ. ಓಕೆನಾ? ಹಾಗಾಗಿ ಸಬಾಮೆಡ್ಕಿನ ನೀವು ಟೆಡಿ ಬಾರ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಡಾಕ್ಟರ್ಸ್ ಹೇಳುವಂಥ ಒಂದು ಪ್ರಕಾರ ಟೆಡಿ ಬಾರ್ ಯೂಸ್ ಮಾಡಿ, ಇಲ್ಲಾಂದರೆ ಸಬಾಮೆಡ್ ಯೂಸ್ ಮಾಡಿ. ಕಮ್ಮಿದು ಬೇಕು ಅಂತಂದರೆ ಹಿಮಾಲಯ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಹಿಮಾಲಯ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದಷ್ಟು ನಾವು ಕಣ್ಮುಂದೆನೇ ನಾವು ನೋಡಿರೋ ಹಾಗೆ 1 ಮಂತ್ ಒಳಗಡೆ ನಂಗೆ ಯಾರೋ ಕಿಟ್ ಕೊಟ್ಟಿದ್ರು ಅಂತ ನಾನು ಯೂಸ್ ಮಾಡಿದೆ. ಸಿಕ್ಕಾಪಟ್ಟೆ ಅವಳು ಬ್ಲ್ಯಾಕ್ ಆದಳು, ಆವಾಗಲೇ ನಾನು ಸ್ಟಾಪ್ ಮಾಡಿದೆ. ಅದು ಬಿಟ್ಟು ನಾನು ಸಬಾಮೆಡ್ ಅದನ್ನೇ ಯೂಸ್ ಮಾಡಬೇಕು ಅಂತ ಇದ್ದಿದ್ದು. ನಾನು ಪ್ರೆಗ್ನೆಂಟ್ ಇದ್ದಾಗಲೇ ನನಗೊಂಥರ ಡ್ರೀಮ್ ಇತ್ತು, ನಾನು ಸಬಾಮೆಡ್ಡೇ ಯೂಸ್ ಮಾಡಬೇಕು ಅಂತ. ಹಾಗಾಗಿ ನಾನು ಸಬಾಮೆಡ್ ಯೂಸ್ ಮಾಡಿದೆ. ಸಿಕ್ಕಾಪಟ್ಟೆ ಗ್ಲೋಯಿಂಗ್. ಅವಳು ಅವಾಗ ಹೇಗಿದ್ಲು ಈಗಲೂ ಹಾಗೇ ಇದ್ದಾಳೆ. ಒಂದು ಚೂರು ಎಲ್ಲೂ ಅವಳಿಗೆ ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು
ಪ್ರಾಬ್ಲಮ್ ಅಂತ ಇನ್ನೂವರೆಗೂ ಬಂದಿಲ್ಲ. ಓಕೆನಾ. ಹಾಗಾಗಿ ಈ ಒಂದು ವಿಷಯನ ಹೇಳಬೇಕಾಗಿತ್ತು. ಹಾಗಾಗಿ ನೀವು ಟೆಡಿ ಬ್ಯಾಗ್ ಪ್ರೈಸ್ ಅಂತ ಕೇಳಿದರೆ ಮೇ ಬಿ ಅದು 50 ಗ್ರಾಮೇನೆ 220 ಅನಿಸುತ್ತೆ. ಓಕೆನಾ. ಅಷ್ಟಿದೆ ಪ್ರೈಸು. ಇನ್ನು ಅದು ಅಷ್ಟೇ, ಲೋಷನ್ನು ಅಷ್ಟೇ 700 800 ಅನಿಸುತ್ತೆ. ಓಕೆನಾ. ಅದಕ್ಕೂ ಇದಕ್ಕೂ ಒಂದು 300 ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಬಟ್ ಮಕ್ಕಳು ತುಂಬ ಚೆನ್ನಾಗಾಗ್ತಾರೆ. ಎಂಥವ್ರಿಗೆ ಆಗಲಿ, ಎಂಥ ತಾಯಿಗೆ ಆಗಲಿ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು, ಗ್ಲೋಯಿಂಗ್ ಆಗಿರಬೇಕು, ಬೇರೆ ನೋಡಿದ್ರೆ ಎಷ್ಟು ಮುದ್ದಾಗಿದೆ ಇರಬೇಕು ಅಂತ ಅಂದ್ಕೋಬೇಕು ನನ್ನ ಮಗಳನ್ನ ಅಥವಾ ಮಗನ ನೋಡಿದ್ರೆ ಅನ್ನೋದು ಎಂಥ ತಾಯಿಗೆ ಆಗಲಿ ಎಲ್ಲೋ ಒಂದು ಕಡೆ ಚಿಕ್ಕ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಇನ್ನು ಹಸ್ಬೆಂಡು ವೈಫಲ್ಲಿ ಇಬ್ಬರು ಬ್ಲ್ಯಾಕ್ ಇದ್ದರೆ ಮಗುನೂ ಬ್ಲ್ಯಾಕೇ ಹುಟ್ಟಿದ್ರೆ ಸ್ವಲ್ಪ ಕಲರ್ ಚೇಂಜಸ್ ಮಾಡ್ಕೋಬೋದು ನಾವು ಈ ಒಂದು ಪ್ರಾಡಕ್ಟ್ಸ್ ಮುಖಾಂತರ. ಇನ್ನು ಹಸ್ಬೆಂಡ್ ವೈಫಲ್ಲಿ ಯಾರಾದರೂ ಒಬ್ಬರು ವೈಟ್ ಇದ್ರೂ ಅದೇ ಥರ ಹುಟ್ಟುವಂಥ ಒಂದು ಚಾನ್ಸಸ್ ಇರುತ್ತೆ. ಕಪ್ಪುಗಾಗಿರ್ಬೋದು ಅಥವಾ ವೈಟುಗಾಗಿರ್ಬೋದು. ಓಕೆನಾ. ಅದಕ್ಕೆ ಮುಂಚಿತವಾಗಿ ನಾವು ಪ್ರಿಕಾಕ್ಷನ್ ತೊಗೊತೀವಿ ಅಂತಂದರೆ ಹೊಟ್ಟೆ ಇರಬೇಕಾದ್ರೆ ಒಂದಷ್ಟು ಫ್ರೂಟ್ಸ್ಗಳನ್ನ ತಿನ್ನೋದಾಗಿರ್ಬೋದು. ಆಫ್ಟರ್ ಡೆಲಿವರಿ ಆದಮೇಲೆ ಮಗುಗೆ ಯೂಸ್ ಮಾಡುವಂಥ ಒಂದಷ್ಟು ಪ್ರಾಡಕ್ಟ್ಗಳಾಗಿರ್ಬೋದು, ಅದರಲ್ಲೇ ನಾವು ಆರಾಮಾಗಿ ಮಗು ಮೇಂಟೈನ್ ಮಾಡ್ಕೋಬೋದು. ಓಕೆನಾ. ಸ್ಕಿನ್ ಚೇಂಜ್ ಮಾಡ್ಕೋಬೋದು, ಗ್ಲೋಯಿಂಗ್ ಮಾಡ್ಕೋಬೋದು. ಬೇಡ ಏನಕ್ಕಿದು ಹಾಕ್ಲಾ? ಮೊಮ್ಮು ತಿಂತೀಯಾ? ತಮ್ಮ ಗೊತ್ತಾಯ್ತಲ್ಲ. ಹಾಗೆ ಒಂದು ಸಬಾ ಮೆಡ್ಕಿನ ಟೆಡಿ ಬಾರ್ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ರಿಸಲ್ಟ್ ನೋಡ್ತೀರಾ. ಸಿಕ್ಕಾಪಟ್ಟೆ ಬೇಬಿ ಸ್ಕಿನ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಟೆಡಿ ಬಾರು ಮತ್ತು ನೀವು ಸಬಾ ಮೆಡ್ ಯೂಸ್ ಮಾಡೋದ್ರಿಂದ ನೀವು ಮಗುವಿಗೆ ಏನು ಪೌಡರ್ನ ಸೋಗ್ಸೋವಂಥ ಒಂದು ಅವಶ್ಯಕತೆನೇ ಇಲ್ಲ. ಈ ರೀಸೆಂಟಾಗಿ ಬಂದಿರುವಂಥ ಒಂದು ಡಾಕ್ಟರ್ಸ್ ಹೇಳಿರುವಂಥ ಬ್ಯಾಕ್ಟೀರಿಯಾ ಇರುತ್ತೆ, ಲಂಗ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗಬಹುದು. ಓಕೆನಾ. ನೀವು ಪೌಡರ್ ಹಾಕಿದಾಗ ಮಗು ಉಸಿರಾಡಬೇಕಾದ್ರೆ ಬ್ಯಾಕ್ಟೀರಿಯಾ ಏನು ಮೈ ಒಳಗಡೆ, ಬಾಡಿ ಒಳಗಡೆ ಇನ್ಪುಟ್ ಆಗ್ಬೋದು, ಒಳಗಡೆ ಹೋಗ್ಬೋದು ಅಂತಲೂ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ 1-2 ಇಯರ್ಸ್ವರೆಗೂ ಬೇಬಿನ ಕೇರ್ ಮಾಡೋದು ಅಥವಾ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು. ಓಕೆನಾ. ಇದು ಅದು ಪರ್ಮನೆಂಟಾಗಿರುತ್ತೆ. ಓಕೆನಾ. ಈ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರಿಂದ ಟೆಡಿ ಬಾರ್ ಆಗಿರ್ಬೋದು ಅಥವಾ ಸಬಾ ಮೆಡ್ ಆಗಿರ್ಬೋದು ಕೆಮಿಕಲ್ ಫ್ರೀ ಇರುತ್ತೆ. ಓಕೆನಾ. ಮಕ್ಕಳು ಕಣ್ಣು ಉರಿಯೋದಾಗಲಿ ಮತ್ತೊಂದಾಗಲಿ ಯಾವುದೂ ಆಗೋದೇ ಇಲ್ಲ. ನೀವೇ ಒಂದ್ಸರಿ ಟ್ರೈ ಮಾಡಿ, ಕಣ್ಣಿಗೆಲ್ಲ ಹಾಕೊಂಡು ಟ್ರೈ ಮಾಡಿದ್ರೆ ನಮ್ಮ ಥರ ನಾರ್ಮಲ್ ಸೋಪ್ಗಳು ಯಾವ ಥರ ನಮಗೆ ಕಣ್ಣು ಹಾಕಿದ ತಕ್ಷಣ ಉರಿಯೋದು ಆ ಥರ ಎಲ್ಲ ಆಗುತ್ತೆ, ಮಕ್ಕಳಿಗೆ ಆ ಥರ ಎಲ್ಲ ಆಗೋದೇ ಇಲ್ಲ. ಈ ಥರ ಇರುತ್ತೆ. ಓಕೆನಾ. ಹಾಗಾಗಿ ನೀವು ಇಷ್ಟು ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ನೀವು ಬೇಬಿ ಬಗ್ಗೆ ಏನಾದರೂ ನನಗೆ ಕ್ವಶನ್ ಕೇಳೋದಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಅದಕ್ಕೆ ನಾನು ನೆಕ್ಸ್ಟು ಕ್ಲಾರಿಟಿ ಆದಂಥ ಒಂದು ವಿಡಿಯೋನ ಹಾಕ್ತೀನಿ. ಓಕೆನಾ. ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ. ಇನ್ನು ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಒಂದು ಸ್ಕಿನ್ ನೋಡಿರ್ಬೋದು ಆಫ್ಟರ್ ಬಿಫೋರ್. ಓಕೆನಾ. ನಾನು ನಾರ್ಮಲ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡೋದು. ಓಕೆನಾ. ಅದರಲ್ಲಿ ನನ್ನ ಒಂದು ಸ್ಕಿನ್ ನೋಡ್ಬೋದು ಸಿಕ್ಕಾಪಟ್ಟೆ ಒಂದು ಚೇಂಜಸ್ ಆಗಿದೆ. ಯಾವ ಥರ ಅಂತ ಹೇಳಿದ್ರೆ ಬ್ಲ್ಯಾಕ್ ಇರೋದು, ಮತ್ತು ಮೂಗಿನ ಈ ಕಡೆ ಎಲ್ಲ ಬ್ಲ್ಯಾಕ್ ಇರೋದು, ಮತ್ತು ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲಿ ಬ್ಲ್ಯಾಕ್ ಇರೋದು ಇದೆಲ್ಲನೂ ಸ್ವಲ್ಪ ಕಮ್ಮಿ ಆಗಿದೆ. ಕಲರ್ ಸ್ವಲ್ಪ ಚೇಂಜಸ್ ಆಗಿದೆ. ಇದಕ್ಕೆ ಕಾರಣ ಏನು? ಓಕೆನಾ. ನಾನು ಯಾವ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಓಕೆನಾ. ಜಸ್ಟ್ 200 ರುಪೀಸ್ ಒಳಗಡೆ ಇರುವಂಥ ಒಂದು ಪ್ಯಾಕ್ ಅದು. ಓಕೆನಾ. ನಾನು ಯೂಸ್ ಮಾಡಿ ಒಳ್ಳೆ ರಿವ್ಯೂ ಇದೆ. ಓಕೆನಾ. ಒಳ್ಳೆ ರಿಸಲ್ಟ್ ಇದೆ, ಸಿಕ್ಕಾಪಟ್ಟೆ ಗುಡ್ ರಿಸಲ್ಟ್ ಇದೆ. ಓಕೆನಾ. ಆ ಒಂದು ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ. ಓಕೆನಾ. ವಿಡಿಯೋ ಲಾಂಗ್ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಏನೋ ಕ್ಲಾರಿಟಿಯಾಗಿ ಅಷ್ಟು ಸಿಕ್ಕಿಲ್ಲ ಅಂತೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.